ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಂಡರ್ಸ್ ಅಂತ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಏನಪ್ಪ ಇವತ್ತು ಬೆಳಗ್ಗೆನೇ ರೆಡಿ ಆಗಿಬಿಟ್ಟಿದ್ದಾಳೆ ಅಂದ್ಕೊಂಡಿದ್ದೀರಾ? ಯಾಸ್ ಫ್ರೆಂಡ್ಸ್, ನಾವು ಆಯ್ತು ಪೂಜೆ ಹಬ್ಬ ಆದ ನಾಳೆ ವಿಜಯದಶಮಿ ಹಬ್ಬದ ದಿನ ಟ್ರಿಪ್ ಹೋಗ್ತಾಯಿದ್ದೀವಿ. ನಾವು ವರ್ಷವೂ ಸಹ ಟ್ರಿಪ್ ಹೋಗ್ತೀವಿ. ಸೊ ಈ ವರ್ಷವೂ ಸಹ ಟ್ರಿಪ್ ಹೋಗ್ತಾಯಿದ್ದೀವಿ, ಫ್ಯಾಮಿಲಿ ಟ್ರಿಪ್. ಸೊ ಬೆಳಗ್ಗೆನೇ ಎದ್ದು ಪೂಜೆ ಮಾಡಿದೆ. ಸೊ ಗುರುವಾರ ಆಗಿರೋದ್ರಿಂದ ರಾಯರಿಗೆ ಪೂಜೆ ಮಾಡಿ ನಮ್ಮ ಜರ್ನಿ ತುಂಬ ಚೆನ್ನಾಗಿರಲಿ ಅಂತ ಕೇಳ್ಕೊಂಡು ರಾಯರು ಹೊರಗೆ ಕೊಟ್ಟರು. ಆ್ಯಂಡ್ ನಾವು ಇವಾಗ ಕಾರಲ್ಲಿ ಎಲ್ಲ ಫ್ಯಾಮಿಲಿ ಹೋಗ್ತಾ ಇರೋದ್ರಿಂದ ನಮ್ಮ ಅಣ್ಣನ ಮನೆ ಹತ್ರ ಹೋಗ್ತಾಯಿದ್ವಿ. ಸೊ ಎಲ್ಲ ಅಲ್ಲೇ ಬಂದು ಸೇರೋದು. ಸೊ ನಾವು ಕಾರಲ್ಲಿ ನಮ್ಮ ಅಣ್ಣನ ಮನೆ ಹತ್ರ ಹೋಗ್ತಾಯಿದ್ದೀವಿ. ಸೊ ಮನೆಗೆ ಬಂದ್ವಿ. ಮನೆಯಲ್ಲೂ ಸಹ ಎಲ್ಲ ರೆಡಿಯಾಗಿದ್ದರು ಹೊರಡೋಕ್ಕೆ. ನಾವು ಸಹ ಬಂದು ಜಾಯ್ನ್ ಆದ್ವಿ. ಆ್ಯಂಡು ಇವಾಗ ಬಸ್ಸು ಪೂಜೆ ಮಾಡ್ತಾಯಿದ್ದೀನಿ ನಾನು. ಜರ್ನಿ ತುಂಬ ಚೆನ್ನಾಗಿರಲಿ, ಯಾರಿಗೂ ಯಾವುದೇ ತೊಂದರೆ ಆಗದೆ ಕ್ಷೇಮವಾಗಿ ಬರಲಿ ಅಂತ ಹೇಳ್ಬಿಟ್ಟು ಪೂಜೆ ಮುಗಿಸ್ಕೊಂಡೆ. ಪೂಜೆ ಮಾಡಾದಮೇಲೆ ಎಲ್ಲರೂ ಹತ್ತುತ್ತಾಯಿದ್ರು ಒಬ್ಬೊಬ್ಬರಾಗಿ. ಆ್ಯಂಡ್ ಡ್ರೈವರ್ ಸ್ವಲ್ಪ ಎಲ್ಲ ಹೋಗಿಬಿಟ್ಟಿದ್ರು ಹೊರ್ಗಡೆ. ಸೊ ಅವ್ರಿಗೋಸ್ಕರ ನಾವು ವೆಯ್ಟ್ ಮಾಡಿಕೊಂಡು ಈಚೆ ನಿಂತ್ಕೊಂಡಿದ್ವಿ. ಸೊ ಲಗೇಜ್ ಎಲ್ಲ ಇಡೋರೆಲ್ಲ ಇರ್ತಿದ್ರು. ಎಲ್ಲ ಅಲ್ಲೇ ಸೀಟ್ ಹಿಡ್ಕೊಂಡೆಲ್ಲ ಮಾತಾಡ್ಕೊಂಡು ಕೂತಿದ್ರು ಡ್ರೈವರ್ ಬರೋ ಗಂಟ. ಸೊ ನಾನು ಅಲ್ಲಿ ಎಲ್ಲರಿಗೂ ಹಾಯ್ ಮಾಡ್ತಾಯಿದ್ದೀನಿ, ಯಾರ್ಯಾರು ಹೋಗ್ತಾಯಿದ್ದೀವಿ ನೋಡಿ. ಆ್ಯಂಡ್ ನಾವಿಲ್ಲಿ ಎಷ್ಟು ಒಂದು 4-5 ಫ್ಯಾಮಿಲಿ ಇದ್ದೀವಿ. ಸೊ ಫ್ಯಾಮಿಲಿ ಎಲ್ಲ ಹೊರಟ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆ್ಯಂಡ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಜರ್ನಿ. ಸೊ ಮಾಡ್ತಾ ನಾವು ಹೋಗ್ತಾ ಮೇಲುಕೋಟೆ ಸಿಕ್ತು. ಸೊ ಮೇಲುಕೋಟೆಯಲ್ಲಿ ಪುಳಿಯೋಗರೆ ತುಂಬ ಫೇಮಸ್ ಅಂತ ಹೇಳ್ಬಿಟ್ಟು ತಿಂಡಿ ತಿಂದಿರಲಿಲ್ಲ ಯಾರೂ ಸಹ. ತಿಂಡಿ ತಿಂದ್ಬಿಟ್ಟು ಹೋಗೋಣ, ಆಮೇಲೆ ದೇವ್ರ ದರ್ಶನ ಮುಗಿಸ್ಕೊಂಡು ಫಸ್ಟು ಮೇಲುಕೋಟೆನೇ ಈ ಸಲ ನೋಡ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ತಿಂಡಿ ತಿನ್ನೋಕ್ಕೆ ಎಲ್ಲ ಬಂದ್ವಿ. ತಿಂಡಿ ಎಲ್ಲ ತೊಗೊಂಡ್ರು, ಅವ್ರವ್ರಿಗೆ ಏನೇನು ಬೇಕೆಲ್ಲ ತೊಗೊಂಡ್ರು. ಎಲ್ಲ ತಿಂದಾದಮೇಲೆ ಆ್ಯಂಡ್ ಅಲ್ಲಿ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಪ್ಲೇಸು ಅಂತ ಎಲ್ಲ ನೋಡ್ಕೊಂಡು ನಿಂತ್ಕೊಂಡಿದ್ರು. ಆಮೇಲೆ ಸ್ವಲ್ಪ ತಿಂಡಿ ಎಲ್ಲ ಮುಗಿಸ್ಕೊಂಡು ಕಾಫಿಗೆ ಹೇಳಿದ್ರು. ಸೊ ಎಲ್ಲ ಕಾಫಿಗೆ ವೆಯ್ಟ್ ಮಾಡ್ತಿದ್ರು. ಕಾಫಿ ಎಲ್ಲ ಕುಡ್ದು ಈ ಮಕ್ಳುಗಳ್ದು ಇದ್ದೇ ಇರುತ್ತಲ್ಲ, ಎಲ್ಲ ಫೋಟೋ ಹೊಡ್ಕೊತಾಯಿದ್ರು. ಎಲ್ಲ ತುಂಬ ಚೆನ್ನಾಗಿದೆ ಪ್ಲೇಸು. ಸೊ ಬೆಟ್ಟದ ಮೇಲೆ ಹೋಗಿದ್ವಲ್ಲ, ಅಲ್ಲೆಲ್ಲ ಪ್ಲೇಸ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ಫೋಟೋ ಹೊಡ್ಕೊತಾಯಿದ್ರು. ಫೋಟೋ ಹೊಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾವು ದರ್ಶನ ಮುಗಿಸ್ಕೊಂಡು ಬಂದ್ವಿ. ನೆಕ್ಸ್ಟು ಹೊರಡ್ತಾಯಿದ್ವಿ. ಮಕ್ಳುಗಳೆಲ್ಲ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ನಾವು ಸಹ ಡ್ಯಾನ್ಸ್ ಮಾಡಿದ್ದೀವಿ. ಮಕ್ಕಳು ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಎಲ್ಲ ಒಂಥರ ಚೆಂದ ಅಲ್ವ ಫ್ರೆಂಡ್ಸ್? ಫ್ಯಾಮಿಲಿ ಹೋದರೆ ಯಾರ್ಯಾರು ಫ್ಯಾಮಿಲಿಲಿ ಈ ಥರ ಹೋಗ್ತೀರಾ? ಸೊ ದಯವಿಟ್ಟು ನಾನು ಕಮೆಂಟ್ ಮಾಡಿ. ಎಲ್ಲ ಮುಗಿಸ್ಕೊಂಡ್ವಿ. ಆ್ಯಂಡ್ ಇದು ಹೋಗ್ತಾ ಇದ್ವಿ, ಮಧ್ಯ ಯಾವುದು ಊರು ಅಂತ ಗೊತ್ತಿಲ್ಲ. ಸೊ ಎಲ್ಲ ಊಟಕ್ಕೆ ನಿಲ್ಲಿಸಿದ್ರು, ಅಲ್ಲಿ ಊಟ ಮಾಡಿದ್ರು. ಸೊ ನಾನು ಗುರುವಾರ ಆಗಿರೋದ್ರಿಂದ ಉಪವಾಸ ಇರೋದ್ರಿಂದ ನಾನು ಊಟ ತಿನ್ನಲಿಲ್ಲ. ಸೊ ಅಲ್ಲಿ ಮಳೆ ಇರೋದ್ರಿಂದ ಗೋಬಿ ತೊಗೊಬಂದಿದ್ರು. ಚಳಿಗೆ ಗೋಬಿ ಚೆನ್ನಾಗಿತ್ತು, ಬಿಸಿ ಬಿಸಿ ಗೋಬಿ ತಿಂದ್ಬಿಟ್ಟು ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಹೋಗ್ತಾ ತುಂಬ ಮೋಡ ಥರ ಆಗಿಬಿಟ್ಟಿತ್ತು. ಎಲ್ಲಿ ಮಳೆ ಬರುತ್ತೆ ಅಂತ ಅಂದ್ಕೊಂಡಿದ್ವಿ. ಸೊ ಮಳೆ ಅಂತೂ ಎಲ್ಲೂ ನಮಗೆ ಬರಲಿಲ್ಲ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸ್ಮೋಕ್ ಬರ್ತಾಯಿದೆ ಗೊತ್ತಾ ಫ್ರೆಂಡ್ಸ್? ಆ್ಯಂಡ್ ಇದು ನನ್ನ ಫೇವ್ರೆಟ್ ಪ್ಲೇಸ್ ಹತ್ರ ಬಂದ್ವಿ, ಕಲ್ಲತ್ಕೆರೆ. ಬರ್ತಾ ಯಾವುದು ಮಧ್ಯ ಊರುಗಳು ನನಗೆ ಗೊತ್ತಿಲ್ಲ. ಸೊ ನನ್ನ ಫೇವ್ರೆಟ್ ಪ್ಲೇಸ್ ಇದು ಕಲ್ಲತ್ಕೆರೆ. ಎಷ್ಟು ಬೇಜಾರಾಯಿತು ಗೊತ್ತಾ ಫ್ರೆಂಡ್ಸ್? ಯಾಕಪ್ಪ ಅಂತ ಅಲ್ಲಿ ಆಟ ಆಡಬೇಕಂತ ತುಂಬ ಆಸೆ ಇತ್ತು ನನಗೆ. ಸೊ ಅಲ್ಲೇನೋ ಪೈಪು ಒಡೆದೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನೀರು ತುಂಬ ಫೋರ್ಸಾಗಿ ಬರ್ತಾಯಿತ್ತು. ಸೊ ಅಲ್ಲಿ ಯಾರನ್ನೂ ಬಿಡಲಿಲ್ಲ. ಜಸ್ಟ್ ಹಂಗೆ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಸೊ ನೀವು ನೋಡ್ತಾ ಇರ್ಬೋದು, ಅದೇ ದೇವಸ್ಥಾನ. ಇಲ್ಲಿಂದ ನಾವು ಅಲ್ಲಿಗೆ ಹೋಗಬೇಕಿತ್ತು. ಬಟ್ ತುಂಬ ಅಂದರೆ ತುಂಬಾ ಬೇಜಾರಾಯಿತು. ಇಲ್ಲಿ ಗಂಟ ಬಂದು ನಾವು ದರ್ಶನ ಮಾಡೋಕ್ಕಾಗಲಿಲ್ಲ, ಅಲ್ಲೆಲ್ಲ ನೋಡೋಕ್ಕಾಗಲಿಲ್ವಲ್ಲ ಅಂತ. ಇನ್ನೇನು ಮಾಡೋದು, ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಬಂದಾಯಿತು ಅಂತ ಹೇಳ್ಬಿಟ್ಟು ಎಲ್ಲ ಫೋಟೋಗಳು ತೊಗೊತಾಯಿದ್ರು. ಸೊ ನೋಡಿ ಎಷ್ಟು ಆಳ ಇರುತ್ತೆ, ಇಲ್ಲಿ ಬಿದ್ದರಂತೂ ಯಾರಿಗೂ ಗೊತ್ತಾಗೋದಿಲ್ಲ. ಸೊ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿತ್ತು. ನನ್ನ ಫೇವ್ರೆಟ್ ಪ್ಲೇಸ್ ನೋಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನೋಡಿದೆ, ಅಲ್ಲೆಲ್ಲ ಹೋಗಿ ಆಟ ಆಡೋಕ್ಕಾಗಿಲ್ಲ, ಅದೊಂದು ಬೇಜಾರಿದೆ. ಸೊ ಇರಲಿ, ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ನೋಡೋಣ. ಸೊ ಅದಾದಮೇಲೆ ನೆಕ್ಸ್ಟ್ ಎಲ್ಲ ಕೂತ್ಕೊಂಡ್ವಿ. ನೆಕ್ಸ್ಟ್ ಬೇರೆ ಕಡೆ ಎಲ್ಲಾದರೂ ಹೋಗೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ಅಂದರೆ ಹೋಗ್ತಾ ತುಂಬ ಜರ್ನಿ ಹೋಗ್ತಾನೇ ಇದ್ವಿ. ನೆಕ್ಸ್ಟು ನಾವು ಸಿಗಂದೂರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಸೊ ಅಲ್ಲಿ ಹೊಸ ಬ್ರಿಡ್ಜ್ ಆಗಿರೋದ್ರಿಂದ ಅದ್ರ ಮೇಲೆ ಹೋಗೋಣ ಅಂತ ಹೊರಟ್ವಿ. ಸೊ ಟೈಮ್ ಬೇರೆ ಆಗಲಿಲ್ಲ, 11 ಆಗಿಬಿಟ್ಟಿತ್ತು. ತಿಂಡಿಗೆಲ್ಲ ವೆಯ್ಟ್ ಮಾಡ್ತಾಯಿದ್ರು ಊಟಕ್ಕೆ. ಸೊ ಅಲ್ಲೆಲ್ಲ ನಿಮಗೆ ಗೊತ್ತಿರುತ್ತೆ, ಊಟ ಎಲ್ಲ ಸರಿಯಾಗಿ ಸಿಗೋದಿಲ್ಲ. ಸೊ ಏನೇನು ಸಿಗುತ್ತೆ ಅದನ್ನೇ ನಾವು ತೊಗೋಬೇಕು. ಫ್ರೈಡ್ ರೈಸ್ ಎಲ್ಲ ತೊಗೊಂಡು ತಿಂದರು. 11:30 ಆಗಿಬಿಟ್ಟಿರೋದ್ರಿಂದ ಎಲ್ಲರಿಗೂ ಒಂಥರ ಮೂಡ್ ಔಟ್ ಆಗೋಗ್ಬಿಟ್ಟಿತ್ತು. ಊಟ ಸಿಕ್ಕಿದ್ರೆ ಸಾಕಲ್ಲಪ್ಪ ಅಂತ ಕಾಯ್ತಾಯಿದ್ರು. ಸೊ ಇಲ್ಲಿ ಯಾವುದೋ ಒಂದು ಹೋಟೆಲಲ್ಲಿ ಸಿಕ್ತು ಸದ್ಯ, ಎಲ್ಲ ತಿಂದ್ಕೊಂಡು ನೆಕ್ಸ್ಟು ತುಂಬ ಕತ್ಲೆ ಆಗಿರೋದ್ರಿಂದ ಸಿಗಂದೂರ್ಗೆ ಹೋಗಿ ಅಲ್ಲೇ ಹಾಲ್ಟಾಗಿ ನಿದ್ದೆ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟು ಬೆಳಿಗ್ಗೆನೇ ಎದ್ದು ಸ್ನಾನಕ್ಕೆ ಹೋಗಬೇಕಾಯ್ತು ದರ್ಶನಕ್ಕೆ. ಸೊ ಸ್ನಾನ ಮಾಡೋಣ ಅಂತ ಎಲ್ಲ ಹೇಳ್ಬಿಟ್ಟು ಎಲ್ಲ ಹೋಗ್ತಾಯಿದ್ವಿ ಸ್ನಾನಕ್ಕೆ. ಅವತ್ತು
ಗುರುವಾರ ಆಗಿರೋದ್ರಿಂದ ತುಂಬ ಅಂದರೆ ತುಂಬಾ ರಶ್ ಇತ್ತು ಫ್ರೆಂಡ್ಸ್. ನಾವು ಸಿಗಂದೂರ್ಗೆ ಹೋದರೆ ನೈಟೇನೋ ಹೋಗ್ಬಿಟ್ಟು ದರ್ಶನ ಮಾಡಿ ಪ್ರಸಾದ ತಿಂತಿದ್ವಿ. ಸೊ ಇವತ್ತು ಬೆಳಿಗ್ಗೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು, ತುಂಬ ಅಂದರೆ ತುಂಬ ರಶ್ ಇತ್ತು. ಆ ರಶ್ಶಲ್ಲೂ ನಾವು ದೇವ್ರ ದರ್ಶನ ಮಾಡಲೇಬೇಕಂತೇಳಿ ಸ್ನಾನ ಎಲ್ಲ ಮುಗಿಸಿ ದರ್ಶನಕ್ಕೆ ನಿಂತ್ಕೊಂಡಿದ್ವಿ. ಆಮೇಲೆ ತುಂಬ ರಶ್ ಇರೋದ್ರಿಂದ ದರ್ಶನ ಮುಗಿಸ್ಕೊಂಡು ಬಂದು ವೆಯ್ಟ್ ಮಾಡ್ತಾಯಿದ್ವಿ ಎಲ್ಲರೂ ಒಂದೇ ಸಲ ಬರಲಿ ಅಂತ ಹೇಳ್ಬಿಟ್ಟು. ಸೊ ದರ್ಶನ ಅಂದರೆ ಚೆನ್ನಾಗಾಯಿತು. ಆದರೆ ಎಲ್ಲ ಬೆಳಗ್ಗೆ ಮೂಡಲ್ಲಿದ್ವಲ್ಲ, ಎಲ್ಲರಿಗೂ ಫುಲ್ ನಿದ್ದೆ ದರ್ಶನ ಮುಗಿಸಾದ್ಮೇಲೆ ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಹೊರಟ್ವಿ. ಆಮೇಲೆ ತುಂಬ ಬಿಸಿಲಿತ್ತು. ಆಮೇಲೆ ಸ್ವಲ್ಪ ಐಸ್ ಕ್ರೀಮ್ ತಗೊಬಂದಿದ್ರು ಎಲ್ಲರೂ. ಸೊ ಐಸ್ ಕ್ರೀಮ್ನೂ ಸಹ ತಿಂದು ನೆಕ್ಸ್ಟ್ ಹೊರಟ್ವಿ. ನೆಕ್ಸ್ಟ್ ಯಾವ ಊರಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಡ್ರೈವರ್ ಅಣ್ಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಹೋಗ್ಬೇಕಷ್ಟೇ ನಾವು. ಸೊ ಹಾಗೆಲ್ಲ ಹೋಗ್ತಾಯಿದ್ವಿ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ಅಂದರೆ ಜೋಗ್ ಫಾಲ್ಸ್ಗೆ ಹೋಗ್ತಾಯಿದ್ದೀವಿ. ಆ್ಯಂಡ್ ನಿಮಗೆ ಸಿಗಂದೂರು ಹೊಸ ಬ್ರಿಡ್ಜ್ ಆಗಿರೋದ್ರಿಂದ ಅಲ್ಲಿ ಎಲ್ಲ ಸ್ವಲ್ಪ ಫೋಟೋ ತೊಗೋತಾಯಿದ್ರು. ನಾನು ತೊಗೊಂಬೇಡ ಹೆಂಗಿದೆ ಪ್ಲೇಸು, ಹೊಸ ಬ್ರಿಡ್ಜ್ ಮಾಡಿದ್ರಲ್ಲ, ಸೊ ನೋಡಿರಲಿಲ್ಲ, ಅದಕ್ಕೆಲ್ಲ ನೋಡ್ಕೊಂಡು ಫೋಟೋ ಹೊಡ್ಕೋತಾಯಿದ್ರು. ನೀವು ನೋಡ್ತಾ ಲಾಂಚ್ ಅಂತೂ ಫುಲ್ ಎಲ್ಲ ಡ್ಯಾಮೇಜ್ ಆಗೋಗಿತ್ತು ಲಾಂಚು. ಸೊ ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಜೋಗ್ ಫಾಲ್ಸ್ ಹತ್ರ ಬಂದ್ವಿ. ಜೋಗ್ ಫಾಲ್ಸ್ ಅಂದರೆ ತುಂಬ ಚೆನ್ನಾಗಿತ್ತು. ನಮ್ಮ ಅಪ್ಪ ಇಂಟ್ರಡಕ್ಷನ್ ಕೊಡ್ತಾರೆ, ಸೊ ದಯವಿಟ್ಟು ಎಲ್ಲ ಕೇಳಿಸ್ಕೊಳ್ಳಿ. ಫ್ರೆಂಡ್ಸ್ ಎಲ್ಲ ಜಲಪಾತಕ್ಕೆ ಹೋಗ್ತಾ ಇದ್ದೀವಿ, ನೀವು ಬಂದ್ಬಿಡಿ. ಆದಷ್ಟು ಶೇರ್ ಮಾಡ್ಕೊಳ್ಳಿ ಎಲ್ಲರಿಗೂ. ಅದೇ ಟೈಮಲ್ಲಿ ಬನ್ನಿ, ಓಕೆನಾ? ಬಾಯ್. ಸೊ ನಾನು ಮಾತಾಡ್ತಾ ಇರೋದ್ರಿಂದ ಎಲ್ಲ ನಾನು ರೆಕ್ಸಿದ್ರೆ ಐ ಫ್ರೆಂಡ್ಸ್ ಅಂತ ರೆಕ್ಸ್ತಾರೆ. ಸೊ ಮಾತಾಡಿ ನೀವು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಮಾತಾಡೋಕ್ಕೆ ಬಿಟ್ಟೆ. ಸೊ ಯಾರೂ ಮಾತಾಡಲಿಲ್ಲ, ನಮ್ಮ ಅಪ್ಪ ಒಬ್ಬರು ಮಾತಾಡಿದ್ರು ಅಷ್ಟೇ. ಸೊ ನೋಡಿ ಜೋಗ್ ಫಾಲ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನೋಡಿರೋ ಜೋಗ್ ಫಾಲ್ಸ್ನ. ನಿಜ ನಾನು ಸುಳ್ಳು ಹೇಳ್ತೀನಿ ಅಂತ ಅಂದ್ಕೊಬಿಡಿ, ಫಸ್ಟ್ ಟೈಮ್ ನೋಡೋದ್ರಿಂದ ತುಂಬ ಚೆನ್ನಾಗಿತ್ತು. ಜೋಗ್ ಫಾಲ್ಸ್ ನೋಡಿಕೊಂಡು ಮುಂದೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಅಲ್ಲೆಲ್ಲ ಒಂದು ಕಡೆ ಊಟಕ್ಕೆ ಹಾಕಿದ್ರು. ಅಲ್ಲೇ ಆಗಲೇ 9 o'clock 10 ಆಗಿಬಿಟ್ಟಿತ್ತು. ಸೊ ಅಲ್ಲೂ ಎಲ್ಲ ತಿಂಡಿ ಮುಗಿಸ್ಕೊಂಡ್ವಿ. ತಿಂಡಿ ಅಂತೂ ತುಂಬ ಚೆನ್ನಾಗಿತ್ತು, ಫ್ರೈಡ್ ರೈಸ್. ಇನ್ನು ನೆಕ್ಸ್ಟ್ ಪಾರ್ಟ್ನ ನಾನು ನೆಕ್ಸ್ಟ್ ಡೇ ಬಿಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.